ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಅಂತ ಹೇಳುವಾಗ ಆ ಹುಟ್ಟು ಕುಂಟನು ಎದ್ದು ನಡೆದಾಡಿದನೆಂದು ವಾಕ್ಯದಲ್ಲಿ ನೋಡುತ್ತೇವೆ. ಯೇಸು ನಾಮದಲ್ಲಿ ಪೇತ್ರನು ಹೇಳಿ ಅವನನ್ನ ಕೈ ಹಿಡಿದು ಮೇಲೆ ಎತ್ತುವಾಗ ಅವನ ಕಾಲುಗಳ ನರಗಳಿಗೆ ಬಲ ಬಂತಂತೆ. ಅವನು ಎದ್ದು ನಿಂತುಕೊಂಡನು, ಕುಣಿದಾಡಿದನು. ಅವರ ಸಂಗಡ ದೇವಾಲಯದ ಒಳಗೆ ಹೋದನೆಂದು ವಾಕ್ಯದಲ್ಲಿ ನೋಡುತ್ತೇವೆ. ಪೇತ್ರನು ಹೇಳ್ತಾನೆ, ನನ್ನಲ್ಲಿ ಬೆಳ್ಳಿ ಬಂಗಾರ ಇಲ್ಲ, ಆದರೆ ನನ್ನಲ್ಲಿರುವುದನ್ನು ನಾನು ನಿನಗೆ ಕೊಡುತ್ತೇನೆ. ಪೇತ್ರನ ಒಳಗಡೆ, ಪೇತ್ರನ ಜೀವಿತದಲ್ಲಿ ಯೇಸು ಸ್ವಾಮಿತನು ಪ್ರಿಯರೇ, ಬಂಗಾರಕ್ಕಿಂತಲೂ ಬೆಳ್ಳಿಗಿಂತಲೂ ಮಿಗಿಲಾಗಿರುವ ದೇವರು ಯೇಸು ಸ್ವಾಮಿ ಪೇತ್ರನ ಒಳಗಡೆ, ಪೇತ್ರನ ಸಂಗಡ ಇದ್ದನು. ಯೇಸು ಸ್ವಾಮಿ ನಾಮದಲ್ಲಿ ಅದ್ಭುತ ಆ ದಿನದಲ್ಲಿ ಅಲ್ಲಿ ನಡೀತೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಬರುವುದಾದರೆ, ಯೇಸು ಸ್ವಾಮಿಯನ್ನು ನೀವು ಅಂಗೀಕಾರ ಮಾಡಿಕೊಳ್ಳುವುದಾದರೆ, ನಿಮ್ಮ ಜೀವಿತದಲ್ಲಿ ಆತನು ಅದ್ಭುತ ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ. ಯೇಸು ಸ್ವಾಮಿ ಅದ್ಭುತ ಸ್ವರೂಪನಾಗಿದ್ದಾನೆ. ಆತನು ಅದ್ಭುತ ಕಾರ್ಯವನ್ನು ಮಾಡುವ ದೇವರಾಗಿದ್ದಾನೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಪೇತ್ರನು ಎದ್ದು ನಡೆದಾಡು ಯೇಸು ನಾಮದಲ್ಲಿ ಅನ್ನುವಾಗ ಆ ವ್ಯಕ್ತಿ ಎದ್ದು ನಡೆದಾಡದನು. ದೇವಜನರೇ, ಈ ದಿನದಲ್ಲಿ ಯೇಸು ಸ್ವಾಮಿ ನಿಮ್ಮ ಜೀವನದಲ್ಲಿ ಇರುವುದಾದರೆ ಅದು ದೊಡ್ಡ ಆಶೀರ್ವಾದವಾಗಿದೆ. ನಿಮ್ಮ ಮನೆಯಲ್ಲಿ ಯೇಸು ಸ್ವಾಮಿ ಇರುವುದಾದರೆ, ನಿನ್ನ ಉದ್ಯೋಗದಲ್ಲಿ, ನಿಮ್ಮ ಜೀವನದಲ್ಲಿ, ನಿನ್ನ ಬದುಕಿನಲ್ಲಿ ಯೇಸು ಸ್ವಾಮಿ ಇರುವುದಾದರೆ ಅಲ್ಲಿ ಸಮಾಧಾನ ಇರುತ್ತೆ, ಬಿಡುಗಡೆ ಇರುತ್ತೆ, ಆಶೀರ್ವಾದ ಇರುತ್ತೆ. ಇವತ್ತು ನಿಮ್ಮ ಕುಟುಂಬದಲ್ಲಿ ಯೇಸು ಸ್ವಾಮಿಯನ್ನ ಬರಮಾಡಿಕೊಳ್ಳಿ. ದೇವರು ಆ ಹುಟ್ಟು ಕುಂಟನಿಗೆ ಬಿಡುಗಡೆ ಕೊಟ್ಟ ಹಾಗೆ ನಿಮ್ಮ ಜೀವನದಲ್ಲಿ ಕೂಡ ಬಿಡುಗಡೆ ಇಲ್ಲದಿರುವಂತ ನಿಮ್ಮ ಜೀವನದಲ್ಲಿ ಯೇಸಪ್ಪ ಬರುವಾಗ ನಿಮ್ಮ ಜೀವಿತದಲ್ಲಿ ಬಿಡುಗಡೆ, ಸಮಾಧಾನ ಉಂಟಾಗುತ್ತೆ. ಯೇಸು ಸ್ವಾಮಿ ಅದ್ಭುತ ಮಾಡುವ ದೇವರಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಿ. ಆಮೆನ್.